ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 1ನೇ ತರಗತಿಯ ಪಾಠ 6 ಬೇಸಿಗೆ ರಜೆಯಲ್ಲಿ ಅಂತಕ್ಕಂಥ ಒಂದು ಪದ್ಯ ಇದೆ. ಇಲ್ಲಿ ಈ ಪದ್ಯವನ್ನು ಬರೆದಂಥವರು ಕವಿ ವಿದ್ಯಾಸಾಗರ ಕುಕ್ಕುಂದ ಅಂತ ಹೇಳ್ಬಿಟ್ಟು. ಕವಿ ಹೆಸರೇನು? ವಿದ್ಯಾಸಾಗರ ಕುಕ್ಕುಂದ ಅಂತ. ಪದ್ಯವನ್ನು ಹಾಡಿ ಮಕ್ಕಳಿಂದ ಕೂಡ ಹಾಡಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು ಏನಂತ ಹೇಳ್ತಾ ಇದ್ದಾರೆ. ಬೇಸಿಗೆ ರಜೆಯಲ್ಲಿ ನಾನು ಅಪ್ಪನ ಜೊತೆ ಹಳ್ಳಿಗೆ ಹೋಗ್ತೇನೆ, ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನೂ ದುಡಿಯುವೆನು ಅಂತ. ಅಂದರೆ ಬೆವರನ್ನು ಸುರಿಸ್ಬಿಟ್ಟು ರೈತರು ಕೆಲಸವನ್ನು ಮಾಡ್ತಿರ್ತಾರಲ್ಲ, ದುಡಿತಾ ಇರ್ತಾರಲ್ಲ, ಅವ್ರ ಜೊತೆ ನಾನು ಕೂಡ ದುಡಿಮೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಗಿಲಿನ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ನೋಡಿ, ಮುಗಿಲನ್ನು ಮುಟ್ಟುವ ಎತ್ತರ ದನಿ ಅಂದರೆ ಜೋರಾಗಿ, ಆಕಾಶ ಮುಟ್ಟೋ ರೀತಿಯಲ್ಲಿ ಜೋರಾಗಿ ನಾನು ಹಾಡನ್ನು ಕೂಡ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಜನರಿಗೆ ತಿಳಿಸುವೆನು. ಜಗತ್ತಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಏನೇನು ನಡೆಯುತ್ತೋ ಅಂತ ಎಲ್ಲ ವಿಷಯಗಳನ್ನು ಕೂಡ ನಾನು ಜನರಿಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವನು. ತೋಟದಲ್ಲಿ ಬೆಳೆದಿರ್ತಕ್ಕಂಥ ಬಗೆ ಬಗೆ ಅಂದರೆ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ನಾನು ಕೂಡ ಅದರ ರುಚಿಯನ್ನು ಸವಿತೀನಿ ಅಂತ ಹೇಳ್ತಾ ಇದ್ದಾರೆ. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯು ಸೊಬಗನ್ನು ಕಾಣುವೆನು. ಹಚ್ಚ ಹಸಿರು ಅಲ್ವಾ, ಪ್ರಕೃತಿ ಅಂದ್ರೆ ಹೇಗಿರುತ್ತೆ? ಹಚ್ಚ ಹಸಿರಾಗಿರುತ್ತೆ. ಅದರ ಒಂದು ಸೌಂದರ್ಯವನ್ನು, ಅದರ ಒಂದು ಸುಂದರವಾದ ಸೃಷ್ಟಿಯನ್ನು ನಾನು, ಆ ಸೃಷ್ಟಿಯ ಸೊಬಗನ್ನು ನಾನು ಕಾಣ್ತೀನಿ ಅಂತ ಹೇಳ್ತಾ ಇದ್ದಾರೆ ಕವಿ ವಿದ್ಯಾಸಾಗರ ಕುಕ್ಕುಂದ ಅವರು. ಇದು ಒಂದು ಚಿಕ್ಕ ಪದ್ಯ. ಈ ಪದ್ಯದ ವಿವರಣೆ ಆಗಿದೆ. ಈಗ ನೋಡಿ, ಇದರ ಕೇಳಿದ ಪದಗಳು ಅಂತ ಇಲ್ಲಿದೆ. ಬೇಸಿಗೆ, ರಜೆ, ಹಳ್ಳಿ, ಬೆವರು, ರೈತ, ದುಡಿ, ಮುಗಿಲು, ಎತ್ತರ, ದನಿ, ಹಾಡು, ಜಗ, ಕೌತುಕ, ವಿಷಯ, ತೋಟ, ಹಣ್ಣು, ಸವಿ, ಅಚ್ಚನೆ, ಸುಂದರ, ಸೃಷ್ಟಿ, ಸೊಬಗ ಅಂದರೆ ಇಲ್ಲಿ ಈ ಪದ್ಯದಲ್ಲಿ ಕೇಳಿದಂತಹ ಪದಗಳು. ಹಾಗೆ ನಾವು ಪ್ರತಿನಿತ್ಯ ಕೂಡ ಕೇಳುವಂತಹ ಪದಗಳು ಅಂತಲೇ ಹೇಳ್ಬೋದು. ಇಲ್ಲಿ ಪದಗಳ ಅರ್ಥ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಈ ಪದಗಳ ಅರ್ಥ? ರೈತ, ರೈತ ಅಂದರೆ ಕೃಷಿಕ. ಮುಗಿಲು ಅಂದರೆ ಆಕಾಶ. ಸವಿ ಅಂದರೆ ರುಚಿ. ಸೊಬಗು ಚಂದ, ಸುಂದರವಾಗಿರತಕ್ಕಂಥದ್ದು. ಇಲ್ಲಿ ಅಭ್ಯಾಸ ಇದೆ. ಅಭ್ಯಾಸದಲ್ಲಿ ಆ ಅಂದರೆ ಮೊದಲನೇ ಮೇನ್. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಅಪ್ಪನ ಜೊತೆ ನಾ ಡ್ಯಾಶ್ ಹೋಗುವೆನು, ಹಳ್ಳಿಗೆ ಹೋಗುವೆನು. ಎಲ್ಲಿಗೆ? ಹಳ್ಳಿಗೆ ಹೋಗುವೆನು. ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು. ಇಲ್ಲಿದೆ ನೋಡಿ, ಏನಿದೆ ಇಲ್ಲಿ? ಎತ್ತರ ದನಿಯಲ್ಲಿ ಬೆವನ್ನು ಸುರಿಸಿ ರೈತರು ನಾನು ದುಡಿಯುವೆನು. ಮುಗಿಲಿನ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಏನನ್ನು ಹೇಳುವೆನು? ಹಾಡನ್ನು ಹೇಳುವೆನು ಅಂತ. ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು. ಬಗೆ ಬಗೆ ಹಣ್ಣಿನ ಸವಿಯನು, ಸವಿಯನು ಸವಿಯುವೆನು. ಸವಿಯನು ಅಂದರೆ ರುಚಿಯನ್ನು. ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು ಅಂದರೆ ಸೊಬಗನ್ನು, ಸೌಂದರ್ಯವನ್ನು ಅಂತ ಹೇಳ್ಬೋದು. ಸೊಬಗನು. ಹಾಗೆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಕವಿಯು ಯಾರ ಜೊತೆ ದುಡಿಯುವವರು ಅಂತ ಕೇಳ್ತಾ ಇದ್ದಾರೆ. ಕವಿ ಯಾರ ಜೊತೆ ದುಡಿತಾರೆ? ರೈತನ ಜೊತೆ. ಕೌತುಕ ವಿಷಯ ಎಲ್ಲಿ ನಡೆದಿದೆ? ಕೌತುಕ ವಿಷಯ ಜಗತ್ತಿನಲ್ಲಿ, ಜಗದಲ್ಲಿ ನಡೆದಿದೆ. 3ನೇ ಪ್ರಶ್ನೆ, ಹಳ್ಳಿಗೆ ಯಾವಾಗ ಹೋಗಬೇಕು? ಬೇಸಿಗೆ ರಜೆಯಲ್ಲಿ ತಾನೇ. ಬೇರೆ ದಿನದಲ್ಲಿ ಹೋಗೋಕ್ಕಾಗುತ್ತಾ? ಬೇರೆ ದಿನದಲ್ಲೆಲ್ಲ ಶಾಲೆ ಇರುತ್ತೆ, ಹೋಗೋಕ್ಕಾಗೋದಿಲ್ಲ. ಹಂಗಾಗಿ ಬೇಸಿಗೆಯಲ್ಲಿ ಹೋಗ್ತಕ್ಕಂಥದ್ದು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಈ ಥರ್ಡ್ ಮೇನ್ ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಅಲ್ಲಿದೆಯಲ್ಲ, ಆ ಪದ್ಯವನ್ನೇ ಇಲ್ಲಿ ಜೋಡಣೆ ಮಾಡಿ ಹೇಳಬೇಕು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಮುಗಿಲಿನ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಎಲ್ಲೋ 3 ಪಟ್ಟಿಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಪ್ರತಿಯೊಂದು ಸಾಲುಗಳನ್ನು ಕೊಟ್ಟು ಅವುಗಳನ್ನು ಜೋಡಣೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇದು ವಿಷಯ. ಈ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ರೈತನು ಬೆವರು ಸುರಿಸಿ ದುಡಿಯುವನು. ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. ಸೃಷ್ಟಿಯು ಹಚ್ಚನೆ ಹಸುರಾಗಿದೆ. ಹಾಡನ್ನು ಎತ್ತರದ ಧ್ವನಿಯಲ್ಲಿ ಹಾಡಬೇಕು ಅಂತ ವಾಕ್ಯಗಳನ್ನು, ಸಾಲುಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಮಕ್ಕಳಿಂದ ಹೇಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚೆನ್ನಾಗಿದೆ ಅಲ್ವಾ ಪದ್ಯ? ತುಂಬಾ ಬೇಸಿಗೆ ರಜೆಯಲ್ಲಿ ಅಂತಕ್ಕಂಥ ಪದ್ಯ. ಈ ಪದ್ಯವನ್ನು ಬರೆದಂಥವರು ಕವಿ ವಿದ್ಯಾಸಾಗರ ಕುಕ್ಕುಂದ ಅವರು. ತುಂಬ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ.
ಈ ಪದ್ಯವನ್ನು. ನನ್ನ ಈ ವಿವರಣೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.